ಎಲ್ರಿಗೂ ನಮಸ್ಕಾರ. ಶ್ರೀರಾಮರಂಗಪುರಂ ಗ್ರಾಮಸ್ಥರಿಗೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ರೈತರಿಗೆ ಎಲ್ಲ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕಿರಣ್. ಹಾಗೆ MDH ಮತ್ತು ಮಾರ್ಕೆಟ್ ಟೈಮ್ಸ್ ಕಡೆಯಿಂದ ಈ ನನ್ನ ಊರಿನ ಮಣ್ಣು ಅನ್ನೋ ಜಾಗೃತಿ ಅಭಿಯಾನವನ್ನು ನಡೆಸೋಕ್ಕೋಸ್ಕರ ಡೆಲ್ಲಿಯಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲ ಈ ಕಾರ್ಯಕ್ರಮವನ್ನು ಮಾಡ್ಕೋತಾ ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಹಾಗೆ ಬಳ್ಳಾರಿ ಜಿಲ್ಲೆಗೆ ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ರೂಪಾ ಮೆಹ್ತಾ ಮೇಡಮ್ ಅವ್ರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೆ ಶ್ರೀರಾಮರಂಗಪುರಂ ಗ್ರಾಮಸ್ಥರು ಹಾಗೂ ಮುಖಂಡರು ರೈತರಾದಂಥ ಎಲ್ ಪುಲ್ಲಯ್ಯ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಈಗ ರೈತರಾದಂಥ ಹಾಗೂ ಶ್ರೀರಾಮರಂಗಪುರಂ ಗ್ರಾಮಸ್ಥರಾದಂಥ ಶ್ರೀನಿವಾಸುಲು ಅವರು ಕೂಡ ನಾನು ಇದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಚಿನ್ನ ಹನುಮಂತಯ್ಯ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೆ ಪಿ ಪುಲ್ಲಯ್ಯ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಕೆ ಯರಪ್ಪ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಹಾಗೆ ಈ ನನ್ನ ಊರಿನ ಮಣ್ಣು ಅನ್ನೋ ಈ ಜಾಗೃತಿ ಅಭಿಯಾನದ ಮುಖ್ಯ ಉದ್ದೇಶ ಏನಂತಂದರೆ, ಎಲ್ಲ ರೈತರು ಏನು ಬೆಳೀತಕ್ಕಂಥ ಈ ಬೆಳೆಗಳು ಏನಿದಾವಲ್ಲ, ಬರ್ತಾ ವಿಷಪೂರ್ತಿ ಆಗ್ತಾಯಿದ್ದಾವೆ. ಆದ ಕಾರಣ ಇವನ್ನ ಆದಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡ್ಕೋಬೇಕು. ಹಾಗೆ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೋಬೇಕು, ನಮ್ಮ ಮಣ್ಣನ್ನು ಉಳಿಸ್ಕೋಬೇಕು. ಹಾಗೆ ನಮ್ಮ ಪರಿಸರವನ್ನು ಉಳಿಸ್ಕೊಳ್ತಾ ಯಾವ ಥರ ಬೆಳೆಗಳನ್ನು ಬೆಳೆಸಬೇಕು ಈ ಜಾಗೃತಿ ಅಭಿಯಾನದ ಮುಖ್ಯ ಉದ್ದೇಶ ಆಗಿರುತ್ತೆ. ಆದ ಕಾರಣ ಯಾವ ಥರ ಮಾಡಬೇಕು ಅಂತ ನಾವೀಗ ನೋಡ್ತಾ ಹೋಗೋಣ, ಸರಿನಾ? ನಾವು ಒಂದು 40-30 ವರ್ಷದ ಕೆಳಗಡೆ ನೋಡೋಕೆ ಹೋದರೆ ಎಲ್ಲರೂ ಹೆಂಗೆ ಬೆಳೀತಾಯಿದ್ರು, ನಮ್ಮ ಹಿರಿಯರಾಗಲಿ ಅವರೆಲ್ಲ ಹೆಂಗೆ ಬೆಳೀತಾಯಿದ್ರು ಬೆಳೆಗಳನ್ನ. ಔಷಧ ಇದ್ವು ಅವಾಗೆಲ್ಲ, ಕೀಟನಾಶಕಗಳು ಬೇರೆ ಬೇರೆ ಇವಾಗೆಲ್ಲ ಕಂಪ್ನಿಗಳು ಬಂದವು, ಅವಾಗೆಲ್ಲ ಇದ್ವು. 30-40 ವರ್ಷದ ಕೆಳಗಡೆ ಇದ್ದಿಲ್ಲ. ಹೆಂಗೆ ಬೆಳೀತಾ ಇದ್ರಲ್ಲ, ಚೆನ್ನಾಗೇ ಬೆಳೆ ಬರ್ತಿದ್ವು, ಹೌದಾ? ಅವ್ನು ತಿಂದರೆ ಆರೋಗ್ಯವಾಗಿರ್ತಿದ್ವಿ. ಇವಾಗ ಅದಿಲ್ಲ. ನಾವೇನು ಬೆಳೀತಾ ಇದ್ದೀವಲ್ಲ, ಎಲ್ಲ ರೋಗ ಜಾಸ್ತಿ ಆಗ್ಬಿಟ್ಟವ. ನೋಡ್ತಾ ಇದ್ದೀವಿ ಇವಾಗ ಸಣ್ಣ ವಯಸ್ಸಿಗೆ ಎಲ್ಲರಿಗೆ ಕ್ಯಾನ್ಸರ್ ಬರ್ತಾಯಿದ್ದಾವೆ, ಪಾರ್ಶ್ವವಾಯು ರೋಗ ಬರ್ತಾಯಿದ್ದಾವೆ, ಕಿಡ್ನಿ ಫೇಲ್ಯೂರ್ ಆಗ್ತಾಯಿದ್ದಾವೆ, ಹೌದಾ ಇಲ್ಲ? ಇವಾಗ ಸಣ್ಣ ಏಜಿಗೆ ಬಿಳೆ ಕೂದಲು ಅವೆಲ್ಲ ಬರ್ತಾಯಿದ್ದಾವೆ. ಯಾಕಂದರೆ ನಾವು ನಮ್ಮ ಆಹಾರ ಏನು ಬೆಳೆಯುವಂಥ ಪದ್ಧತಿಯಲ್ಲಿ ನಾವು ಮಾರ್ಪಾಡು ಮಾಡ್ಕೊಂಡಿವಿ. ಅಂದರೆ ಕೀಟನಾಶಕಗಳನ್ನ ಬಳಸ್ತಾ ಇದ್ದೀವಿ. ಇದರಿಂದ ಏನಾಗ್ತಾಯಿದ್ದಾವೆ, ನಾವು ಹೆಚ್ಚಿನ ಲಾಭ ಬರ್ತಾಯಿದ್ದಾವೆ. ಅಂದರೆ ನಮಗೇನು ಬೆಳೆಗಳು ಚೆನ್ನಾಗಿ ಬರ್ತಾಯಿದ್ದಾವೆ, ಆದರೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಯಾಕಂದರೆ ನಾವೇನು ಕಳಿಸ್ತಕ್ಕಂಥ ಈ ಮೆಣಸಿನ್ಕಾಯಿ ಬೇರೆ ಬೇರೆ ಪದಾರ್ಥಗಳೇನಿದಾವಲ್ಲ, ಅವನ್ನ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ, ಅಂದರೆ ಬೇರೆ ದೇಶಕ್ಕೆ ಕಳಿಸ್ತಾರೆ. ಅಲ್ಲೇನು ಮಾಡ್ತಾರೆ ಅವರು, ನಮ್ಮ ಈ ಪದಾರ್ಥಗಳನ್ನ ಟೆಸ್ಟ್ ಮಾಡ್ತಾರೆ. ಎಷ್ಟು 152 ಸರ್ತಿ ಟೆಸ್ಟ್ ಮಾಡ್ತಾರೆ. ಅಲ್ಲಿ ಕಂಡುಬಂದಿದ್ದೇನೆಂದರೆ, ನಮ್ಮ ಈ ಮೆಣಸಿನ್ಕಾಯಿ ಮತ್ತು ಬೇರೆ ಪದಾರ್ಥಗಳಲ್ಲೇನಿದಾವಲ್ಲ ಜಾಸ್ತಿ ವಿಷದ ಅಂಶಗಳಿರೋದ್ರಿಂದ ಅವು ಏನು ಮಾಡ್ತಾಯಿದ್ದಾರೆ, ಅವರು ರಿಜೆಕ್ಟ್ ಮಾಡ್ತಾಯಿದ್ದಾರೆ, ಅಂದರೆ ತೊಗೊತಾ ಇಲ್ಲ ಯಾರು. ಆದ ಕಾರಣ ಇದನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೋಬೇಕು. ಅಂದರೆ ಕೀಟನಾಶಕಗಳನ್ನೇನು ಬಳಸ್ತಾ ಇದ್ದೀವಲ್ಲ, ಇದನ್ನು ಒಂದೇ ಸರಿ ಕಡಿಮೆ ಮಾಡಿರಿ ಅಂತ ಹೇಳ್ತಾ ಇಲ್ಲ. ಆದಷ್ಟು ಮಟ್ಟಿಗೆ ಇವಾಗಿಂದನೇ ಕಡಿಮೆ ಮಾಡ್ಕೊತ ಬಂದು, ಹಾಗೆ ನಮ್ಮ ಹಳೆ ಕಾಲದ ಪದ್ಧತಿಗಳಿದ್ದಂಥ ಸಾವಯವ ಕೃಷಿ ಗೊತ್ತಿದೆ ನಿಮಗೆಲ್ಲ. ದನಗಳ ಹಸುವಿನ ಸಗಣಿ ಮತ್ತು ಗೋಮೂತ್ರ, ಎರೆಹುಳ ಗೊಬ್ಬರ, ಬೇರೆ ಬೇರೆ ಇತ್ಯಾದಿಗಳನ್ನ ಬಳಸ್ಕೊಂಡು ಯಾವ ಥರ ನಮ್ಮ ಹಿರಿಯರು ಇದು ಮಾಡ್ತಿದ್ರಲ್ಲ, ಅದೇ ಥರನೇ ನಾವು ಚೇಂಜ್ ಹಾಕ್ಕೊತ ಬರಬೇಕು. ಇವನ್ನೂ ಬಳಸ್ಕೊತ, ಯಾಕಂದರೆ ನಾವು ನೋಡ್ತಾ ಇರ್ತೀವಿ ಈಗ ಎಲ್ಲರೂ ಕುಡಿತಿರ್ತಾರೆ, ಎಲ್ಲರೂ, ಹೌದಾ? ಜಾಸ್ತಿ ಜನ ಕುಡಿತಾರೆ. ಇವಾಗ ಕುಡುಕರಿಗೆ ಒಂದೇ ಸತಿ ಕುಡಿಯೋದು ಬಿಡಂದರೆ ಯಾರೂ ಬಿಡಲ್ಲ. ಅದೇ ಥರನೇ ಇವಾಗ ನಾವೇನು ಮಾಡಬೇಕು, ಈ ಔಷಧಗಳನ್ನ ಕಡಿಮೆ ಬಳಸ್ಕೊತ ನಮ್ಮ ಬೇರೆ ಪದ್ಧತಿಗಳೇನು ಹಳೆ ಪದ್ಧತಿಗಳಿದಾವಲ್ಲ ಅವನ್ನ ಬಳಸ್ಕೊತ ಬಂದರೆ ನಾವು ಒಳ್ಳೆ ಬೆಳೆಗಳನ್ನು ಬೆಳಿಬೋದು. ಹಾಗೆ ನಾವೇನು ಕೀಟನಾಶಕಗಳಿಗೆ ಇಡ್ತೀವಿದೇವಲ್ಲ ಖರ್ಚಿನ, ಆ ವೆಚ್ಚನ ಕೂಡ ನಾವು ಕಡಿಮೆ ಮಾಡ್ಕೋಬೋದು, ಸರಿನಾ? ಈಗ ನಾವು ಹಳೆ ಕಾಲದಲ್ಲಿ ನೋಡೋಕೆ ಹೋದರೆ ಮನೆಗೊಂದು ಎಮ್ಮೆ, ದನ, ಕರು, ಕುರಿಗಳೆಲ್ಲ ಇರ್ತಿದ್ವು. ಅದನ್ನು ಗೊಬ್ಬರಗಳು ಬರ್ತಿದ್ವು. ಅದರಿಂದ ನಾವು ಅವನ್ನ ತೊಗೊಂಡೋಗಿ ಹೊಲಕ್ಕೆ ಹಾಕ್ತಿದ್ವಿ. ಒಳ್ಳೆ ಪೋಷಕಾಂಶಗಳು ನಮ್ಮ ಭೂಮಿಗೆ ಸಿಗ್ತಿತ್ತು. ಈಗ ಉದಾಹರಣೆಗೆ ನೋಡ್ರಿ, ನಮಗೆ ಜ್ವರ ಬಂದರೆ ನಾವೇನು ಮಾಡ್ತೀವಿ, ಡಾಕ್ಟ್ರ್ ಹತ್ರ ಹೋಗ್ತೀವಿ, ಹೌದಾ? ಡಾಕ್ಟ್ರ್ ಹತ್ರ ಹೋದರೆ ಅವ್ರು ಏನು ಮಾಡ್ತಾರೆ, ಗುಳಿಗೆ ಕೊಡ್ತಾರೆ. ಗುಳಿಗೆ ಅಥವಾ ಔಷಧಿ ಕೊಡ್ತಾರೆ ನಿಮಗೆ, ಇದು ಹಾಕ್ಕೊಳ್ಳಪ್ಪ ನೀನು ಚೆನ್ನಾಗಾಗ್ತಿ ಅಂತ. ನೀವೇನು ಮಾಡ್ತೀರಿ, ಊಟ ಮಾಡಲಾರ್ದಂಗೆ ಬರೀ ಗುಳಿಗೆ ಹಾಕೊಂಡು ನೀವು ಚೆನ್ನಾಗಾಗ್ತೀರಾ. ಇವಾಗ ಕಂಟಿನ್ಯೂ ನಿಮಗೆ 3 ಒಪ್ಪತ್ತು 4 ಒಪ್ಪತ್ತು ನಿಮಗೆ ಬರೀ ಗುಳಿಗೆ ಕೊಡ್ತೀನಿ ನಾನು, ಊಟ ಹಾಕಲ್ಲ ನಿಮಗೆ.
ಊಟ ಕೊಡ್ಲಾರ್ದಂಗೆ ಇವಾಗ ನಾವೇನು ಮಾಡ್ತೀವಿ, ಜ್ಯೂಸ್ ಕುಡಿತೀವ ಇಲ್ಲ, ಜ್ಯೂಸ್ ಕುಡಿತೀವಿ, ಇಲ್ಲಾಂದರೆ ಗಂಜಿ ಕುಡಿತೀವಿ, ಹೌದಾ, ಬೇರೆ ಬೇರೆ ಥರ ಹಣ್ಣುಗಳ್ನ ತಿಂತೀವಿ, ಯಾಕೆ ಶಕ್ತಿ ಬರೋಕ್ಕೋಸ್ಕರ. ಅದೇ ಇವಾಗ ನಮ್ಮ ಭೂಮಿಗೆ ಅದಕ್ಕೆ ಶಕ್ತಿ ಇಲ್ಲ, ನಾವೇನು ಮಾಡ್ಬೇಕು, ಅದಕ್ಕೆ ಬರೀ ಔಷಧ ಹೊಡೆದ್ರೆ ಅದು ಹೆಂಗೆ ನಮಗೆ ಲಾಭ, ಇದು ಒಳ್ಳೆ ಬೆಳೆ ಹೆಂಗೆ ಕೊಡ್ತೈತೆ. ಅದೇ ರೀತಿ ಭೂಮಿ ಕೂಡ ನಮ್ಮ ಫಲವತ್ತತೆನ ಹೆಚ್ಚಿಸ್ಬೇಕು. ಅದಕ್ಕೆ ಪೋಷಕಾಂಶಗಳು ಯಾವ ರೀತಿ ಕೊಡ್ಬೇಕಂತಂದರೆ, ಈ ಹಳೆ ಪದ್ಧತಿಗಳು ನಾವು ಏನು ಗೊಬ್ಬರಗಳ್ನ ಯೂಸ್ ಮಾಡ್ತಿದ್ರಲ್ಲ, ನಮ್ಮ ತಾತವ್ರಾಗಲಿ ನಮ್ಮ ಹಿರಿಯರಾಗಲಿ, ದನದ ಕೊಟ್ಟಿಗೆ, ಗೋಮೂತ್ರನ ಮತ್ತು ಎರೆಹುಳ ಗೊಬ್ಬರ, ಜೀವಾಮೃತದ ಬಗ್ಗೆ ಗೊತ್ತಾಯ್ತಾ ಯಾರಿಗಾದ್ರೂ ಇಲ್ಲಿ? ಜೀವಾಮೃತ ಅದು ಕೂಡ ಒಂದು ಸೇಂದ್ರಿಯ ಅಂದರೆ ಸಾವಯವ ಕೃಷಿಯಲ್ಲಿ ಬಳಸುವಂಥ ಒಂದು ಕೀಟನಾಶಕ. ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ. ಇನ್ನೊಂದು ಏನು ಮಾಡಬೇಕು, ಹಂಗೆ ಇವೆಲ್ಲವನ್ನು ಬಳಸ್ಕೊತ ನಾವೇನು ಮಾಡಬೇಕು, ನಾವೇನೇ ಈ ವರ್ಷ ಬೆಳಿತೀವಲ್ಲ ನಮ್ಮ ಬೆಳೆಗಳನ್ನ ಮುಂದಿನ ವರ್ಷಕ್ಕೆ ಚೇಂಜ್ ಮಾಡ್ಕೋಬೇಕಂದ್ರೆ, ಈ ವರ್ಷ ನಾನು ಮೆಣಸಿನ್ಕಾಯಿ ಹಾಕಿನಂದರೆ ಮುಂದಿನ ವರ್ಷಕ್ಕೆ ಬೇರೆ ಬೆಳೆ ಹಾಕಬೇಕು. ಅಂದರೆ ಶೇಂಗಾ ಹಾಕಬೇಕು, ಮೆಕ್ಕೆಜೋಳ, ಇಲ್ಲಾಂದರೆ ಜೋಳ. ಈ ಥರ ಮಾಡಿದ್ರೆ ನಮಗೆ ಏನು ಮಾರುಕಟ್ಟೆಯಲ್ಲಿ ಕೂಡ ನಮಗೆ ಜಾಸ್ತಿ ಬೆಳೆ ಬಂದಾಗ ನಾವು ಏನು ಮಾಡ್ತೀವಿ, ರೇಟ್ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರ್ತಾವೆ. ಅದನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೋದು. ಹಂಗೆ ಈ ಭೂಮಿಯಲ್ಲಿರೋ ಇರ್ತಕ್ಕಂಥ ಪೋಷಕಾಂಶಗಳನ್ನ ನಾವು ಇದು ಮಾಡ್ಬೋದು, ಹೆಚ್ಚಿಗೆ ಇದು ಮಾಡ್ಬೋದು. ಹಾಗೆ ನಾವು ಇನ್ನೂ ಏನು ಮಾಡ್ಬೇಕಂದ್ರೆ, ನಮ್ಮ ಹೊಲದ ಸುತ್ತಮುತ್ತಲ ಏನಿದಾವಲ್ಲ, ಹೊಲದ ಸುತ್ತಮುತ್ತಲ ಬಾರ್ಡ್ರ್ ಏನಿರುತ್ತಲ್ಲ, ನಾವು ಬೆಳೆದಂಥ ಟೈಮಲ್ಲಿ ಬೇರೆ ಬಾರ್ಡ್ರಲ್ಲಿ ಏನು ಮಾಡ್ಬೇಕು, ನಾವು ನಮ್ಮ ಬೆಳೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಹೈಟ್ ಬೆಳೆಯಂಥ ಬೇರೆ ಬೆಳೆಗಳನ್ನ ನಾವು ಬಾರ್ಡ್ರಿಗೆ ಹಾಕೋಬೇಕು. ಉದಾಹರಣೆಗೆ ಹೆಂಗಂದ್ರೆ, ನಾವು ಮೆಣಸಿನ್ಕಾಯಿ ಹಾಕಿರ್ತೀವಿ, ಆ ಸುತ್ತಮುತ್ತಲು ಏನು ಹಾಕೋಬೇಕು, ಚೆಂಡು ಹೂವಿನ ಗಿಡ, ಇಲ್ಲಾಂದರೆ ಮೆಕ್ಕೆಜೋಳ, ಇಲ್ಲಾಂದರೆ ಜೋಳದ್ದು, ಇಲ್ಲಾಂದರೆ ಸಾಸಿವೆ, ಈ ಥರ ಹಾಕ್ಕೊಂಡ್ರೆ ನಾವು ಏನಾಗ್ತದೆ, ನಮ್ಮ ಕೀಟಗಳು ಏನಿರ್ತಾವಲ್ಲ ಅವಕ್ಕೆ ಆಕರ್ಷಣೆಗೊಳ್ತಾವೆ ಜಾಸ್ತಿ. ಆವಾಗ ನಮಗೆ ಕೀಟಬಾಧೆ ಕಡಿಮೆ ಆಗುತ್ತೆ. ಒಂದೇ ಫುಲ್ ಕಡಿಮೆ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವು ಜಾಸ್ತಿ ಅವಕ್ಕೆ ಆಕರ್ಷಣೆಗೊಳ್ತಾವೆ. ಹಾಗೆ ಇನ್ನೇನು ಮಾಡಬೇಕು, ಈ ಜೀವಾಮೃತ ಹೆಂಗೆ ತಯಾರು ಮಾಡಬೇಕಂತ ಹೇಳ್ತೀನಿ ನಾನೀಗ. 100 ಲೀಟರ್ ನೀರಿಗೆ 100 ಲೀಟರ್ ನೀರು ಒಂದು ಡ್ರಮ್ಮಲ್ಲಿ ತೊಗೊಳ್ರಿ. ಅದಕ್ಕೆ ಏನು ಮಾಡಬೇಕು, 15 kg ಹಸುವಿನ ಸಗಣಿ ಅಂದರೆ ಆಕಳದ ಸಗಣಿ ತೊಗೋಬೇಕು. ಅದಕ್ಕೆ 15 ಲೀಟರ್ ಗೋಮೂತ್ರ, ಆಕಳದ್ದೇ ಗೋಮೂತ್ರ ಇರಬೇಕು. ಹಾಗೆ 2 kg ಬೆಲ್ಲ, 2 kg ಯಾವುದೇ ಬೇಳೆ ಹಿಟ್ಟು, ಕಡಲೆಬೇಳೆ ಆಗಲಿ, ಹೆಸರು ಬೇಳೆ ಆಗಲಿ, ತೊಗರಿ ಬೇಳೆ ಆಗಲಿ, ಯಾವುದೇ ಬೇಳೆ ಹಿಟ್ಟು ತೊಗೊಳ್ರಿ 2 kg. ಹಾಗೆ 2 kg ಬೇವಿನೆಲೆ, 2 kg ಬೇವಿನೆಲೆ. ಅದಕ್ಕೆ ಮತ್ತೆ 2 kg ಅಶ್ವತ್ಥ ಮರ, ರಾಗಿ ಗಿಡ ಅಂತಾರಲ್ಲ, ರಾಗಿ ಗಿಡ ಅಥವಾ ರಾವಿ ಚೆಟ್ಟು ಅಂತಾರೆ ಇಲ್ಲಿ ಆಂಧ್ರ ಸೈಡ್, ಅದರದ್ದು ಕೆಳಗಿರುವಂಥ ಮಣ್ಣನ್ನು 2 kg. ಇದನ್ನು ಚೆನ್ನಾಗಿ 100 ಲೀಟರ್ ನೀರಿಗೆ ಹಾಕಿ ಚೆನ್ನಾಗಿ ಕಲಸಿ, ಇದನ್ನು 15 ದಿವಸ ನೆರಳಾಗೆ ಗಾಳಿ ಇದಾಗಲಾರ್ದಂಗೆ ಕಟ್ಟಿ ನೆರಳಗೆ ಇಡಬೇಕು. ಇದನ್ನು ಈ ಥರ ನಾವು ದಿನ ಏನು ಮಾಡಬೇಕು, ಈ 15 ದಿವಸ ಓಪನ್ ಮಾಡಬೇಕು, ಅದನ್ನು ಚೆನ್ನಾಗಿ ಕಲಿಸ್ಬೇಕು, ಮತ್ತು ಮುಚ್ಚಬೇಕು, ಇಡಬೇಕು. ಹಿಂಗೆ 15 ದಿನ ಕಾಲ ಮಾಡಿದರೆ ನಮಗೆ ಒಳ್ಳೆ ಜೀವಾಮೃತ ತಯಾರಾಗಿರುತ್ತೆ. ನಾವು ಇದಕ್ಕೆ ಏನು ಮಾಡಬೇಕು, ಇನ್ನೂ 100 ಲೀಟರ್ ನೀರು ಸೇರಿಸ್ಕೊಂಡು ಅದನ್ನು ಹೋಗಿ ನಾವು ಯಾವಾಗ ಬೆಳೆ ಬೆಳಿತೀವಲ್ಲ, ಸಸಿ ಬಂದ ತಕ್ಷಣ ನಾವು ಇದನ್ನು ವಾರಕ್ಕೊಂದು ಸತಿ, ಇಲ್ಲಾಂದರೆ ನಾವು ವಾರಕ್ಕೆ 2 ಸತಿ ಆಗಲಿ ನಾವು ಸ್ಪ್ರೇ ಮಾಡ್ಕೊತ ಬಂದರೆ ನಾವು ಕೀಟನಾಶಕಗಳನ್ನ, ಅಂದರೆ ಕೀಟನಾಶಕ ಆಗಿ ಇದು ಪರಿಣಾಮಕಾರಿಯಾಗಿರುತ್ತೆ. ಅಂದರೆ ನಾವು ಬೇರೆ ಕೆಮಿಕಲ್ ನಾವು ಬಳಸೋದಕ್ಕಿಂತ ಇದನ್ನು ಬಳಸಿದರೆ ನಮಗೆ ಹೆಚ್ಚಿನ ಲಾಭದಾಯಕ ಇರುತ್ತೆ. ಹಂಗೆ ನಮಗೆ ಖರ್ಚು ಕಡಿಮೆ ಆಗುತ್ತೆ. ಸರಿನಾ? ಇವೆಲ್ಲವನ್ನು ಬಳಸ್ಕೊಂತ ನಾವು ಇನ್ನೊಂದು ಏನಂದರೆ, ಈ ಗೌರ್ಮೆಂಟ್ ಪದ್ಧತಿ ಇವಾಗ ನಾವು ನೋಡಿವಿ, ಈ 2-3 ವರ್ಷದ ಕೆಳಗಿಂದ ನಮಗೆ ಮೆಣಸಿನ್ಕಾಯಿ ರೇಟ್ ಕಡಿಮೆ ಆಗ್ತಾಯಿದ್ದಾವೆ. ಹೌದಾ? ಈ ಕೀಟನಾಶಕಗಳು ನಾವೇನು ಬಳಸ್ತಾ ಇದೀವಲ್ಲ ಅದರಲ್ಲಿ ಜಾಸ್ತಿ ಇರೋದ್ರಿಂದ ಅವರೆಲ್ಲ ಯಾರು ತಗೊತಾ ಇಲ್ಲ. ಆದ ಕಾರಣ ಏನು ಮಾಡ್ಬೇಕು, ನಾವು ಇದನ್ನು ಕಡಿಮೆ ಮಾಡ್ಕೋಬೇಕು. ಯಾವ ರೀತಿ ಅಂದರೆ, ಈ IPM ಪದ್ಧತಿ, ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ಇವಾಗ IPM ಪದ್ಧತಿನ ತಂದಿದ್ದಾರೆ. ಈ IPM ಪದ್ಧತಿ ಮಾಡೋದು ಎರಡೇ ಸಿಂಪಲ್ ಸ್ಟೆಪ್ಸಿಂದ ಹೇಳ್ತೀನಿ ನಾನೀಗ. ಸರಿನಾ? ಫಸ್ಟಿಂದ ಏನಂದರೆ, ನಾವು ನಮ್ಮ ಹೊಲ ಏನು ಬೀಜ ಹಾಕ್ತೀವಲ್ಲ ಅದಕ್ಕಿಂತ ಮುಂಚೆ, ಇನ್ನು 1 ತಿಂಗಳು ಮುಂಚೆ ಏನಿರುತ್ತಲ್ಲ, ನಾವು ಹೋಗಿ ಫಸ್ಟು ಮಣ್ಣು ಮತ್ತು ನೀರನ್ನು ಪರೀಕ್ಷೆ ಮಾಡಿಸ್ಬೇಕು. ಇಲ್ಲಿ ಯಾರಾದರೂ ಮಾಡಿಸ್ತೀರಾ ಮಣ್ಣಿನ ಪರೀಕ್ಷೆ, ನೀರಿನ ಪರೀಕ್ಷೆ ಬೀಜ ಬಿತ್ತಕ್ಕಿಂತ ಮುಂಚೆ? ಮಾಡಿಸಲ್ಲ. ಕೆಲವೊಬ್ರು ಮಾಡಿಸ್ತಾರೆ, ಕೆಲವೊಬ್ರು ಇಲ್ಲ. ಹೌದಾ? ಮಾಡಿಸಿದ್ರೆ ಏನು ಉಪಯೋಗ ಅಂತಂದರೆ, ನಮಗೇನು ಪೋಷಕಾಂಶಗಳು ನಮ್ಮ ಭೂಮಿಯಲ್ಲಿ ಮತ್ತು ನೀರಲ್ಲಿ ಏನು ಕಡಿಮೆ ಇದ್ದಾವೆ ಹೆಚ್ಚಿದಾವೆ ಅಂತ ತಿಳ್ಕೊಂಡ್ರೆ, ನಮಗೆ ಯಾವ ಪೋಷಕಾಂಶಗಳು ನಮ್ಗೆ ಸಸಿಗಳಿಗೆ ಕೊಡಬೇಕು, ಯಾವ ಕೆಮಿಕಲ್ಸ್ ಹಾಕಿದರೆ ಅವು ಚೆನ್ನಾಗಿ ಬರ್ತಾವೆ. ಅಂದರೆ ನಾವು ಇವಾಗ ನೋಡಿರಿ, ಉದಾಹರಣೆಗೆ ನಮ್ಮ ಮಕ್ಕಳಿಗೆ ಇವಾಗ ಹೈಟ್ ಬೆಳೀತಾ ಇಲ್ಲ, ಇಲ್ಲಾಂದರೆ ಏನೋ ಶಕ್ತಿ ಇಲ್ಲ ಅಂತಂದ್ರೆ ನಾವು ಅದು ಡಾಕ್ಟರ್ ಹತ್ರ ಹೋದರೆ ಅವ್ರು ವಿಟಮಿನ್ ಟ್ಯಾಬ್ಲೆಟ್ಸ್ ಅವು ಕೊಡ್ತಾರಿಲ್ಲ, ಅದೇ ರೀತಿ ನಮ್ಮ ಮಣ್ಣಿಗೆ ನಾವು ಒಳ್ಳೆ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಅದಕ್ಕಾಗಿ ಫಸ್ಟ್ ಏನು ಮಾಡಬೇಕು, ಈ IPM ಪದ್ಧತಿಯಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸ್ಬೇಕು. ಅದಾದಮೇಲೆ ಏನು ಮಾಡಬೇಕು, ಬೀಜ ಉಪಚಾರ ಅಥವಾ ಬೀಜ ಚಿಕಿತ್ಸೆ ಮಾಡಬೇಕು. ಇದು ಯಾವ ರೀತಿ ಅಂದರೆ,
ಮಗು ಹುಟ್ಟೋಕ್ಕಿಂತ ಮುಂಚೆ ನಾವು ಯಾವ ಥರ ನಮ್ಮ ಮಗು ಚೆನ್ನಾಗಿ ಬರಬೇಕಂತೇಳಿ ನಾವು ಒಳ್ಳೊಳ್ಳೆ ಟಾಣಿಕ್ ಕೊಡಿಸ್ತೀವೋ ಇಲ್ಲ ತಾಯಿ ಹೊಟ್ಟೆಗಿದ್ದಾಗೆ, ಅದೇ ಥರನೇ ಈ ಬೀಜಗಳು ನಾವು ನೆಡೋಕ್ಕಿಂತ ಮುಂಚೆ ಅಥವಾ ನರ್ಸರಿ ಕೊಡೋಕ್ಕಿಂತ ಮುಂಚೆ ಇವಕ್ಕೂ ಕೂಡ ಒಳ್ಳೆ ಚಿಕಿತ್ಸೆ ಮಾಡಿಸ್ಬೇಕು. ಯಾವ ಥರ ಅಂತ ಹೇಳ್ತೀನಿ ನನಗೆ. ನೀವು ಫಸ್ಟ್ ಅಂಗಡಿಯಿಂದ ನೀವು ಮೊದಲು ಏನು ಮಾಡ್ತೀರಿ, ಅಂಗಡಿಯಿಂದ ಬೀಜಗಳನ್ನ ತರ್ತೀರಿ. ಬೀಜಗಳು ತಂದಮೇಲೆ ಅವು ಒಳ್ಳೆ ಬೀಜನ ಅಲ್ಲ ಅಥವಾ ಮೊಳಕೆ ಬರ್ತಾವ ಇಲ್ಲ ಅಂತ ಹೆಂಗೆ ಕಂಡು ಹಿಡಿತೀರಿ? ಯಾರಿಗಾದ್ರೂ ಗೊತ್ತಾಯ್ತಾ? ಗೊತ್ತಿಲ್ಲ. ಇವಾಗ ನಾವು ತಂದಿರ್ತೀವಿ, ಡೈರೆಕ್ಟ್ ನಾವು ನರ್ಸರಿ ಕೊಡ್ತೀವಿ, ಇಲ್ಲಾಂದರೆ ನಾವು ಬೀಜ ಇದು ಜಮೀನಿಗೆ ಹೋಗಿ ಹಾಕ್ತೀವಿ, ಅವು ಮೊಳಕೆ ಬರ್ತಾವ ಇಲ್ಲ ಅಂತ ಗೊತ್ತಾಗಲ್ಲ ನಮಗೆ, ಹೌದಾ ಇಲ್ಲ? ಆದ ಕಾರಣ ಇವಾಗ ಒಂದು ಪದ್ಧತಿ ಹೇಳ್ತೀನಿ ನಾನು. ಒಂದು ಡ್ರಮ್ಮಲ್ಲಿ ಅಥವಾ ಒಂದು ಟಬ್ಬಲ್ಲಿ ನೀರು ತೊಗೊಳ್ರಿ. ನೀರು ತಗೊಂಡು ನೀವು ಅಂಗಡಿಯಿಂದ ಏನು ಬೀಜ ತಂದಿರ್ತೀರಲ್ಲ ಅವನ್ನ ಸ್ವಲ್ಪ ಉಪ್ಪು ಹಾಕಿ ಆ ಬೀಜಗಳನ್ನ ಒಂದು 5 ರಿಂದ 10 ನಿಮಿಷ ನೆನೆ ಹಾಕ್ಬಿಡ್ರಿ ಅಲ್ಲೇ ಒಳಗಡೆ ನೀರಲ್ಲೇ. ಅದಾದಮೇಲೆ ನಿಮಗೇನಾಗುತ್ತೆ, ಒಳ್ಳೆ ಬೀಜಗಳೇನಿರುತ್ತಲ್ಲ ವಜಿ ಇರ್ತಾವೆ, ಅವೇನಾಗ್ತಾವೆ ಕೆಳಗಡೆ ಕೂಡ್ತಾವೆ. ಯಾವ ನಿಮಗೆ ಮೊಳಕೆ ಬರದಂಥ ಬೀಜಗಳು ಏನಿರುತ್ತಲ್ಲ ಅವು ಮೇಲೆ ತೇಲ್ತಾವ ಮಾತು, ಅಂದರೆ ಅವು ಕೆಲ್ಸಕ್ಕೆ ಬರಲಾರ್ದಂಥವು. ಅವನ್ನ ನೀವು ಸೈಡಿಗೆ ತೆಗ್ದು ಹಾಕ್ಬಿಡ್ರಿ, ಸರಿನಾ? ಈ ಒಳ್ಳೆ ಬೀಜ ಏನಿರುತ್ತಲ್ಲ ಅವನ್ನ ನೀರಿಂದ ತೆಗೆದು 2 ಗಂಟೆಗಳ ಕಾಲ ನೆರಳಲ್ಲೇ ಒಣಗಿಸ್ಕೋಬೇಕು, ಸರಿನಾ? ಈ ಥರ ಮಾಡಿದ್ರೆ ನಿಮಗೆ ಒಳ್ಳೆ ಬೀಜಗಳು ಸಿಗ್ತವೆ, ಅಂದರೆ ಮೊಳಕೆ ಬರೋಂಥ ಬೀಜ, ಒಳ್ಳೆ ಕ್ವಾಲಿಟಿ ಬೀಜ. ಅದಾದಮೇಲೆ ಏನು ಮಾಡಬೇಕು, ಈಗ ಈ ಬೀಜಗಳಿಗೆ ನಾವು FIR ಟ್ರೀಟ್ಮೆಂಟ್ ಕೊಡಬೇಕು. FIR ಟ್ರೀಟ್ಮೆಂಟ್ ಫಸ್ಟು. FIR ಅಂದರೆ ಏನಂದರೆ ಫಂಗಿಸೈಡ್, ಇನ್ಸೆಕ್ಟಿಸೈಡ್, ರೈಸೋಬಿಯಮ್ ಅಂತ, ಸರಿನಾ? ಫಸ್ಟ್ ಫಂಗಿಸೈಡ್. ಈ ಫಂಗಿಸೈಡ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ನಮ್ಮ ಬೀಜಗಳಿಗೆ ಮತ್ತು ನೆಕ್ಸ್ಟ್ ನಾವೇನು ಸಸ್ಯ ಆಗ್ತಾವಲ್ಲ ಆವಾಗ ಬೂಜ್ ರೋಗ ಅಥವಾ ಶಿಲೀಂಧ್ರ ಬರಲಾರ್ದಂಗೆ ಕಾಪಾಡೋದಕ್ಕೋಸ್ಕರ ಈ ಫಂಗಿಸೈಡ್ನ ಉಪಯೋಗ ಮಾಡ್ತೀವಿ, ಸರಿನಾ? ಇದನ್ನು ಎಷ್ಟು ತೊಗೋಬೇಕಂತಂದರೆ 2 ಗ್ರಾಮ್ ಕಾರ್ಬನ್ಡಿಸಮ್ ಕೆಮಿಕಲ್. ಆ ಕೆಮಿಕಲ್ ಹೆಸರು, ಫಂಗಿಸೈಡ್ ಕೆಮಿಕಲ್ ಯಾವ್ದು ಇರುತ್ತಲ್ಲ ಅದರಲ್ಲಿ ಆ ಕೆಮಿಕಲ್ ಹೆಸರು ಏನಂತಂದರೆ ಕಾರ್ಬನ್ಡಿಸಮ್. ಇದನ್ನೆಷ್ಟು 2 ಗ್ರಾಮ್ ತೊಗೋಬೇಕು. ಈ 2 ಗ್ರಾಮ್ ಕಾರ್ಬನ್ಡಿಸಮ್ನ ನಾವೇನು ಆವಾಗಲೇ ನಾವು ಒಳ್ಳೆ ಬೀಜ ಇದು ಹಾಕೊಂಡಿರ್ತೀವಲ್ಲ, ನೆರಳಲ್ಲಿ ಒಣಗಿಸ್ಕೊಂಡಿರ್ತೀವಲ್ಲ, ಅದೇ ಬೀಜಕ್ಕೆ ನಾವು ಇವಾಗ ಫಂಗಿಸೈಡ್ನ 2 ಗ್ರಾಮ್ ತೊಗೊಂಡು ಪೌಡರೇ ತೊಗೋಬೇಕು. ಇದನ್ನು ಲಿಕ್ವಿಡ್ ಹಾಕಬಾರ್ದು, ಪೌಡರ್ನ ಚೆನ್ನಾಗಿ ಕಲಿಸ್ಬೇಕು ಕೈಯಿಂದ. ಅದು ಕೂಡ ಹ್ಯಾಂಡ್ ಗ್ಲೌಸ್ ಇರಬೇಕು ಇದು ಮಾಡಬೇಕಾದ್ರೆ, ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡೆ ಇದು ಮಾಡಬೇಕು. ಈ ಕಾರ್ಬನ್ಡಿಸಮ್ನ 2 ಗ್ರಾಮ್ ತೊಗೊಂಡು 1 kg ಬೀಜಕ್ಕೆ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತೆ 2 ಗಂಟೆಗಳ ಕಾಲ ನೆರಳಗೆ ಒಣಗಿಸ್ಕೋಬೇಕು. ಅದಾದಮೇಲೆ ಏನು ಮಾಡಬೇಕು, ಇನ್ಸೆಕ್ಟಿಸೈಡ್ ಏನಂದರೆ ಇದು ಕೀಟನಾಶಕ ಆಗಿ ಕೆಲಸ ಮಾಡುತ್ತೆ. ಅಂದರೆ ನಮಗೆ ನೆಕ್ಸ್ಟ್ ಏನು ನಮ್ಮ ಸಸಿಗಳಿಗಾಗಲಿ ನಮ್ಮ ಬೀಜಕ್ಕೆ ಕೀಟಗಳು ಯಾವುದೇ ಥರದ ಬಾಧೆ ಮಾಡಲಾರ್ದಂಗೆ ಏನು ಮಾಡಬೇಕು, ಈ ಕೀಟನಾಶಕನ ಬಳಸಬೇಕು. ಇದನ್ನೆಷ್ಟು, ಇದರಲ್ಲಿ ಈ ಕೆಮಿಕಲ್ ಯಾವುದಂದರೆ ಹಿಮ್ಲಾಗ್ಲೋಬಿಡ್ ಅನ್ನೋ ಕೆಮಿಕಲ್, ಹಿಮ್ಲಾಗ್ಲೋಬಿಡ್. ಇದನ್ನೆಷ್ಟು ತೊಗೋಬೇಕು, 2.5 ಗ್ರಾಮ್ ತೊಗೋಬೇಕು. ಇದನ್ನು ಅವಾಗೇ ನಾವು ಫಂಗಿಸೈಡ್ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಲ್ಲ ಅದೇ ಬೀಜಕ್ಕೆ ಮತ್ತೆ ನಾವು ಇದು ಯಾವುದು ಹಿಮ್ಲಾಗ್ಲೋಬಿಡ್ ಕೆಮಿಕಲ್ ಚೆನ್ನಾಗಿ ಹಾಕಿ 2.5 ಗ್ರಾಮ್ನ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತೆ ನೆರಳಗೆ ಒಣಗಿಸ್ಕೋಬೇಕು. ಅದಾದಮೇಲೆ ಏನು ಮಾಡಬೇಕು, ರೈಸೋಬಿಯಮ್ ಅಥವಾ ಟ್ರೈಕೋಡರ್ಮ, ಇವೆರಡು ಕೆಮಿಕಲಲ್ಲಿ ನೀವು ಯಾವುದಾದ್ರೂ ತೊಗೋಬೋದು. ಇದನ್ನು ಎಷ್ಟು ತೊಗೋಬೇಕಂದ್ರೆ 10 ರಿಂದ 12 ಗ್ರಾಮ್ ತೊಗೊಂಡು ಅದಕ್ಕೆ ಸ್ವಲ್ಪ 5 ml ನೀರನ್ನ ಕಲಸಿ ಅದೇ ಮಿಶ್ರಣನ ಮತ್ತೆ ನಾವು ಫಸ್ಟಿಗೆ ಏನು ಫಂಗಿಸೈಡ್ ಮತ್ತು ಇನ್ಸೆಕ್ಟಿಸೈಡ್ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಲ್ಲ ಅದೇ ಬೀಜಕ್ಕೆ ಮತ್ತೆ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತೆ 2 ಗಂಟೆಗಳ ಕಾಲ ನೆರಳಗೆ ಒಣಗಿಸ್ಕೋಬೇಕು. ಈ ರೀತಿ ಮಾಡಿದ್ರೆ ನಮಗೆ ಒಳ್ಳೆ ಬೀಜಗಳು ಸಿದ್ಧ. ಇವಾಗ ನಾವು ತಗೊಂಡೋಗಿ ನರ್ಸರಿಗಾದ್ರೂ ಕೊಡ್ಬೋದು, ಇಲ್ಲಾಂದರೆ ನಾವು ಇದು ಜಮೀನಿಗೆ ಡೈರೆಕ್ಟ್ ಹಾಕ್ಕೋಬೋದು. ಈ ಥರ ಮಾಡಿದರೆ ನಮಗೇನಾಗುತ್ತೆ ಅಂದರೆ ನಮ್ಮ ಔಷಧಗಳು ಏನು ಬಳಸ್ತೀವಲ್ಲ ಅದನ್ನು ವೆಚ್ಚನ ಕಡಿಮೆ ಮಾಡ್ಕೋಬೋದು, ಅಂದರೆ ಖರ್ಚನ್ನ ಕಡಿಮೆ ಮಾಡ್ಕೋಬೋದು. ಹಾಗೆ ನೀವು ನೋಡ್ತೀರಿ, ನಾರ್ಮಲಾಗಿ ನೀವು ಹೋಗಿ ಬೀಜ ಬಿತ್ತೀರಿ ಅಥವಾ ನರ್ಸರಿ ಕೊಟ್ಟಿರಿ ಅಂದರೆ ಎಷ್ಟು ಸಸಿ ಬಂದ ಮೇಲೆ 1 ರಿಂದ 15 ದಿವಸದೊಳಗಡೆ ನೀವು ಸ್ಪ್ರೇ ಮಾಡ್ತೀರಿ, ಫಸ್ಟ್ ಸ್ಪ್ರೇ ಹೋಗಿ, ಹೌದಾ? ಆದರೆ ನೀವು ಈ IPM ಪದ್ಧತಿಯಲ್ಲಿ ನೀವು FIR ಟ್ರೀಟ್ಮೆಂಟ್ ಕೊಟ್ಟು ನೀವು ಇದು ಮಾಡಿರಿ ಅಂದರೆ 35 ರಿಂದ 45 ದಿನ ಒಳಗೆ ನೀವು ಯಾವುದೇ ಥರ ಸ್ಪ್ರೇ ಮಾಡೋ ಅವಶ್ಯಕತೆ ಇರೋಲ್ಲ, ಅಂದರೆ ಅಷ್ಟು ಚೆನ್ನಾಗಿ ಬೆಳೆ ಬರುತ್ತೆ. ಈ IPM ಪದ್ಧತಿ ಜೊತೆಗೆ ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಹಳೆ ಕಾಲದ ಪದ್ಧತಿಗಳ್ನೂ ಕೂಡ ಯೂಸ್ ಮಾಡಿಕೊಂಡು ನಾವು ಇದು ಬೆಳೆಗಳನ್ನ ಬೆಳೆದ್ರೆ ನಮಗೆ ಇನ್ನೂ ಲಾಭದಾಯಕ ಇರುತ್ತೆ, ನಮ್ಮ ಖರ್ಚುಗಳನ್ನ ಕಡಿಮೆ ಮಾಡ್ಕೋಬೋದು, ಹಾಗೆ ನಮ್ಮ ಪರಿಸರವನ್ನು ಕೂಡ ರಕ್ಷಣೆ ಮಾಡ್ಬೋದು. ಈ ಕೀಟನಾಶಕಗಳಿಂದ ನಮ್ಗೆ ಏನಾಗ್ತಾ ಇದ್ದಾವೆ, ಅವಾಗ ಹೇಳಿದೆ ನಾನು, ಬೇರೆ ಬೇರೆ ರೋಗಗಳು ಬರ್ತಾ ಇದ್ದಾವೆ, ನಾವು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳನ್ನ ಕೂಡ ನಾವು ಬಲಿ ತೊಗೊತಾ ಇದ್ದೀವಿ, ಅಂದರೆ ನಮ್ಮ ಆಹಾರದಲ್ಲಿ ಸೇರ್ಕೊತಾ ಇದ್ದಾವೆ. ಆದ ಕಾರಣ ಈ IPM ಪದ್ಧತಿನ ಆದಷ್ಟು ಮಟ್ಟಿಗೆ ನೀವು ಬಳಸ್ಕೊಂಡು ಎಲ್ಲ ರೈತರು ಒಳ್ಳೆ ಲಾಭದಾಯಕ ಬೆಳೆಗಳನ್ನ ಬೆಳೆದು ಎಲ್ಲರ ಪರಿಸರವನ್ನು ಮತ್ತು ರಕ್ಷಣೆಯನ್ನು ಮಾಡಬೇಕಂತ ನಾನು ಕೋರ್ಕೊತಾ ಇದ್ದೀನಿ. ಹಾಗೆ ಮತ್ತು ಇನ್ನೊಂದೇನೆಂದರೆ ಹಾಗೆ ಸ್ಟಿಕ್ಕರ್ಗಳ್ನ ಹಾಕಬೇಕು. ಮತ್ತು ಇನ್ನೂ ಏನಂದರೆ ಇದು ಒಬ್ಬರಿಂದ ಚೇಂಜ್ ಆಗೋದಲ್ಲ. ಇವಾಗ ಈ ಪದ್ಧತಿ ಏನು ಮಾಡ್ತಾಯಿದ್ದೀವಲ್ಲ, ಒಬ್ಬರು ಮಾಡಿದರೆ ಆಗಲ್ಲ. ಇದು ಬದಲಾವಣೆ ಎಲ್ಲರೂ ಕಲಿತು ಮಾಡಿದರೆ ಆವಾಗ ಒಳ್ಳೆ
ಫಲಿತಾಂಶ ಬರುತ್ತೆ, ಅಂದರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಆದ ಕಾರಣ ಈ ಸಾವಯವ ಕೃಷಿ ಜೊತೆಗೆ ಈ IPM ಪದ್ಧತಿನ ಬಳಸ್ಕೊಂಡು ತಾವೆಲ್ಲ ಒಳ್ಳೆ ಲಾಭದಾಯಕ ಕೃಷಿಯನ್ನು ನೋಡಿ ಇದು ಮಾಡ್ತೀರಂತ ನಾನು ಅನ್ಕೊತ ಈ ಹಾಗೆ ಇಲ್ಲಿಗೆ ಬಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಈ ಶ್ರೀರಾಮರಂಗಪುರಂ ಗ್ರಾಮಸ್ಥರಿಗೆ ಹಾಗೂ ರೈತರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳು ಮತ್ತು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ನಿಮಗೆ ಕೊಟ್ಟಂಥ ಈ ಬುಕ್ಲೆಟ್ ಏನಿದಾವಲ್ಲ ಅದರ